ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆಫ್ಟರ್ ಲಾಂಗ್ ಡೇಸ್ ಆದಮೇಲೆ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಇದು ನಮ್ಮ ಪೂಜನ್ ಮದುವೆಯ ವ್ಲಾಗ್ ಆಗಿರುತ್ತೆ. ಮದುವೆಗೆ ಬೇಗನೆ ಹೋಗ್ಬೇಕಂತ ತುಂಬಾ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಯಾಕೆಂದರೆ ನಮ್ಮ ಪಾವನಿ ಕರಾಟೆ ಎಕ್ಸಾಮ್, ಬೆಲ್ಟ್ ಎಕ್ಸಾಮ್ ಕೂಡ ಅವತ್ತೇ ಇತ್ತು. ಅದಕ್ಕೋಸ್ಕರ ಹಾಗೆ ಒಂದಿನ ಮುಂಚೆ ಹೊರಟೆ. ನಮ್ಮ ಅಜ್ಜಿಯವ್ರು ತೀರ್ಕೊಂಡ್ರು, ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗೆ ನಾವು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಾನು ಹೋದ ತಕ್ಷಣ ನಮ್ಮ ದೊಡ್ಡಮ್ಮ ಬಂದು ಮಾತಾಡ್ಸಿದ್ರು. ದೊಡ್ಡಮ್ಮ ಎಲ್ಲಿ ಅಮ್ಮ? ನೀಲಮ್ಮರೇ, ಹಾಯ್. ಮದುವೆಗೆ ಹೋಗೋದು ಸ್ವಲ್ಪ ಲೇಟ್ ಆಯಿತು ಹೊರತು ಇನ್ನು ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹೋಗೋಷ್ಟರಲ್ಲಿ ರೆಡಿ ಆಗ್ತಿದ್ರು, ನಾವು ಕೂಡ ರೆಡಿ ಆದ್ವಿ. ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಬೇಗ ಹೋಗಬೇಕಿತ್ತು ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ನನಗಂತೂ. ಯಾಕಂತ ಹೇಳಿದ್ರೆ ನನ್ನ ಮದುವೆಗೆ 3 ದಿನ ಮುಂಚೆನೇ ಬಂದು ನಮ್ಮ ಪೂಜಾ ಪ್ರತಿಯೊಂದು ಕೆಲಸನೂ ಮಾಡಿ, ಹಾಗೇ ನನಗೆ ಮೆಹಂದಿನೂ ಪೂಜೆನೇ ಹಾಕಿದ್ದು, ಹಾಗೆ ನನಗೆ ಊಟ ತಿನ್ನಿಸಿದ್ದು ಪೂಜೆನೇ. ಏನೋ ಒಂಥರ ಮೆಮೊರೀಸ್ ತುಂಬಾ ರಿಕಾಲ್ ಆಗ್ತಿತ್ತು. ಬಟ್ ಬೇಗ ಹೋಗೋಕ್ಕಾಗಲಿಲ್ವಲ್ಲ ಪೂಜನ ಮದುವೆಗೆ ಅಂತ ಬೇಜಾರಾಯಿತು. ನಾನು ಬರ್ಲಾ? ಹೆಂಗ ಆಟ ಆಡೋದು ಹೆಂಗೆ? ರಿಸೆಪ್ಷನ್ ಎಲ್ಲ ಮುಗಿತಾ ಬಂತು. ಹಾಗೆ ಎಲ್ಲರೂ ಜನಗಳು ಕೂಡ ಖಾಲಿ ಆಗ್ತಾ ಬಂದ್ರು. ನಾವು ರಿಸೆಪ್ಷನ್ ಮುಗಿದ್ಮೇಲೆ ಈಚೆ ಎಲ್ಲ ಬಂದು ಸ್ವಲ್ಪ ಹೊತ್ತೆಲ್ಲ ಓಡಾಡಿ ಊಟ ಎಲ್ಲ ಮಾಡಿಬಿಟ್ಟು ಚೌಟ್ರಿ ಒಳಗೆ ಹೋದ್ವಿ. ರಿಸೆಪ್ಷನ್ನ ನಂತರ ಹೆಣ್ಣು ಗಂಡಿಗೆ ಊಟ ಆದಮೇಲೆ ಶಾಸ್ತ್ರಗಳೆಲ್ಲ ಪ್ರಾರಂಭ ಆಗ್ತವೆ. ನಾನು ಹೆಚ್ಚೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಮ್ಮನೆ ಮದುವೆಗಳಲ್ಲಿ ನಾವೇ ಮಾಡೋಕ್ಕಾಗಲ್ಲ. ಹಾಗೆ ಯಾರಾದರೂ ಸಪೋರ್ಟಿವ್ ಇದ್ದರೆ ವೀಡಿಯೋಸ್ ಮಾಡ್ಬೋದು, ನಮ್ಮದೇ ಕೆಲಸ ಇರುತ್ತಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಅದು ಇದ್ದಿದ್ದ ಗ್ಯಾಪಲ್ಲಿ ಕಳ್ಳಿ ಅರಿಶಿನೆಣ್ಣೆ ಹಚ್ಚೋಕೆ ಅಂತ ನಮ್ಮ ಆಂಟಿ ಹಸೆಯನ್ನು ಬರಿತಾ ಇದ್ರು. ನಾನು ಒಂದು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿದೆ. ನನಗೇನು ಬರಲ್ಲ, ನೀನು ಹೇಳ್ಕೊಡಿ ಆಂಟಿ, ನಾನು ಬರಿತೀನಿ ಅಂತ ಹೇಳ್ಬಿಟ್ಟು ಮಧ್ಯಕ್ಕೆ. ಹಾಗೆ ಶೋಭಕ್ಕನ್ನು ಕೂಡ ಹೆಲ್ಪ್ ಮಾಡಿದ್ರು. ಸೂರ್ಯ ಚಂದ್ರ ಅಂತ ಬರೀತಿದ್ರು. ಹಾಗೆ ಗಿಳಿ ಬರೀರಿ ಅಂತಿದ್ರು. ಅದನ್ನು ಬರೆದ್ವಿ. ಹಾಗೆ ಅದು ಯಾವ ಕಡೆಯಿಂದ ಗಿಳಿ ಥರ ಕಾಣಿಸ್ತಿದೆ ದೊಡ್ಡಮ್ಮ ಅಂತ ಹೇಳ್ಕೊಂಡು ನಾವು ನಗ್ತಾ ಇದ್ವಿ. ನಮ್ಮ ಪ್ರಕೃತಿಗಂತೂ ನಾನು ಫೋನ್ ಆನ್ ಮಾಡ್ಕೊಂಡಿದ್ರೇ ಮುಖ ಮುಚ್ಕೊಂಡ್ಬಿಡ್ತಾಳೆ. ಅವಳಿಗೇನೋ ಒಂಥರ ನಾಚಿಕೆ. ಹಾಗೆ ಅರಿಶಿನೆಣ್ಣೆನ ಇಡೋಕಿನ ಮುಂಚೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಚೌಟ್ರಿ ಎಲ್ಲ ಕಟ್ಟೋ ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಕೆಲಸ ಇಟ್ಕೊಂಡಿದ್ದೆ. ಹಾಗೆ ತಾಳಿ ಕಟ್ಟಾದ್ಮೇಲೆ ಸ್ವಲ್ಪ ಸರಿಯನ್ನ ಮಾಡ್ತಿದ್ರು, ಅವಾಗಷ್ಟೇ ಕ್ಯಾಪ್ಚರ್ ಮಾಡಿದೆ. ತೆಗೆಸ್ಕೊಳ್ಳೋಕೆ ಹೋಗಿದ್ವಿ. ನಾವು ಫೋಟೋ ತೆಗೆಸ್ಕೊಂಡು ಬರೋ ಅಷ್ಟರಲ್ಲಿ ಮುಹೂರ್ತ ಮುಗ್ದೆ ಹೋಗಿತ್ತು. ಹಾಗೆ ಸಪ್ತಪದಿಯನ್ನು ತುಳಿಸ್ತಾ ಇದ್ರು.
ಏನು ನಮ್ಮ ಪ್ರಕೃತಿಗೆ ಮತ್ತದೇ ನಾಚಿಕೆ. ಎಲ್ಲ ಕರಿಯ
ನಿಂತು ನಿಂತು ಸಾಕಾಗಿ ಗಂಡು ಹೆಣ್ಣು ಕೂಡ ಕುತ್ಕೊಂಡ್ಬಿಟ್ರು. ಹಾಗೇನೆ ರಿಸೆಪ್ಷನ್ ಮುಗಿತಾ ಬಂತು ಬೆಳಗ್ಗೆದು. ಹಾಗೆ ನಾವು ಹೆಚ್ಚೇನು ಹೊತ್ತು ಇರಲಿಲ್ಲ, ಯಾಕಂದರೆ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿ ಹೋಗುತ್ತೆ ಅಂತ ಬೇಗನೆ ಹೊರಟ್ವಿ. ಲಾಸ್ಟಿಗೆ ಹೇಳಿ ಬರೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಪೂಜಾ ನಮಗೆ ಸಿಗಲಿಲ್ಲ. ಅದೇ ಟೈಮ್ಗೆ ನಾವು ಊಟ ಮಾಡ್ತಿದ್ದ ವಿಡಿಯೋ LED ಡಿಸ್ಪ್ಲೇ ಆಗ್ತಿತ್ತು. ಅದನ್ನು ಕೂಡ ನಾನು ವಿಡಿಯೋನ ಮಾಡಿಕೊಂಡೆ. ನಮ್ಮ ಚೋಟು ಅಂತೂ ಹೆಂಗೆ ಕಂಡುಬಿಡ್ತದೆ ನೋಡಿ, ನಮ್ಗೆ ನಕ್ಕು ಸಾಕಾಗೋಯ್ತು.